ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸ್ಥಗಿತಗೊಂಡು ವಿಭಜನೆಯಾದ ನಂತರ 5 ಪುರಸಭೆ ನಿಗಮಗಳು ಮತ್ತು ಪ್ರತಿ ನಿಗಮಕ್ಕೆ 2 ವಲಯಗಳನ್ನು ಹೊಂದಿರುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಗರ ಆಡಳಿತವನ್ನು ನಿರ್ವಹಿಸಲು ದಾರಿ ಮಾಡಿಕೊಟ್ಟಿದೆ. ಈಗ ವಾರ್ಡ್ಗಳನ್ನು ವಿಭಜಿಸಲಾಗುತ್ತಿದೆ. ಇದು ಬೆಂಗಳೂರಿನಲ್ಲಿ ಚುನಾವಣೆಗಳನ್ನು ನಡೆಸಲು ಒಂದು ಹೆಜ್ಜೆ ಹತ್ತಿರವಾಗಿದೆ. ಬೆಂಗಳೂರು ನಗರವು 400 ವಾರ್ಡ್ಗಳನ್ನು ಹೊಂದಿರುತ್ತದೆ ಅಂತ ಉಪಮುಖ್ಯಮಂತ್ರಿ ಮತ್ತು ಬೆಂಗಳೂರು ಅಭಿವೃದ್ಧಿ ಸಚಿವ ಡಿ.ಕೆ. ಶಿವಕುಮಾರ್ ಅವರ ಕಚೇರಿಯ ಮೂಲಗಳು ತಿಳಿಸಿದೆ. ಹೆಸರುಗಳನ್ನು ಹೊಂದಿರುವ ಈ ವಾರ್ಡ್ಗಳನ್ನು ಸೆಪ್ಟೆಂಬರ್ 26ರೊಳಗೆ ಅಧಿಕೃತಗೊಳಿಸಲಾಗುವುದು ಅಂತ ಅವರು ಹೇಳಿದ್ದಾರೆ. ಬೆಂಗಳೂರು ಪಶ್ಚಿಮ ನಗರ ನಿಗಮದ ಅಡಿಯಲ್ಲಿ 110 ವಾರ್ಡ್ಗಳು, ಕೇಂದ್ರ ನಗರ ನಿಗಮದ ಅಡಿಯಲ್ಲಿ 63, ಉತ್ತರ ನಗರ ನಿಗಮದಲ್ಲಿ 75, ಪೂರ್ವ ನಗರ ನಿಗಮದಲ್ಲಿ 50 ಮತ್ತು ದಕ್ಷಿಣ ನಗರ ನಿಗಮದಲ್ಲಿ 90ರಿಂದ 100 ವಾರ್ಡ್ಗಳನ್ನು ರಚಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಡಿಸಿಎಂ ಕಚೇರಿಯ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಕೇಂದ್ರ ನಿಗಮವು 6 ವಿಧಾನಸಭಾ ಕ್ಷೇತ್ರಗಳಾದ ಸಿ.ವಿ. ರಾಮನ್ ನಗರ, ಶಾಂತಿನಗರ, ಶಿವಾಜಿನಗರ, ಗಾಂಧಿನಗರ, ಚಾಮರಾಜಪೇಟೆ ಮತ್ತು ಚಿಕ್ಕಪೇಟೆಗಳಲ್ಲಿ 63 ವಾರ್ಡ್ಗಳನ್ನು ಹೊಂದಿರುತ್ತದೆ. ಪೂರ್ವ ನಿಗಮವು ಕೆ.ಆರ್. ಪುರಂ ಮತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರಗಳಲ್ಲಿ 50 ವಾರ್ಡ್ಗಳನ್ನು ಹೊಂದಿರುತ್ತದೆ. ಆರಂಭದಲ್ಲಿ 60 ವಾರ್ಡ್ಗಳನ್ನು ಹೊಂದಲು ನಿರ್ಧರಿಸಲಾಗಿತ್ತು. ಆದರೆ ಆ ಹಲವು ವಾರ್ಡ್ಗಳನ್ನು ನಿರ್ವಹಿಸುವುದು ಕಷ್ಟಕರವಾಗುವುದರಿಂದ ಸಂಖ್ಯೆಯನ್ನು ಕಡಿಮೆ ಮಾಡಲಾಗಿದೆ ಅಂತ ಮೂಲಗಳು ತಿಳಿಸಿದೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಒಂದು ವಾರ್ಡ್ನ ಕೆಲವು ಭಾಗಗಳನ್ನು ಅದರ ಭೌಗೋಳಿಕತೆ ಮತ್ತು ಜನಸಂಖ್ಯೆಯ ಕಾರಣದಿಂದಾಗಿ ವಿಂಗಡಿಸಲಾಗಿದೆ ಅಂತ ಮೂಲಗಳು ತಿಳಿಸಿದೆ. ಯಶವಂತಪುರ, ಆರ್.ಆರ್. ನಗರದ ಕೆಲವು ಭಾಗಗಳು ದಕ್ಷಿಣ ನಿಗಮದ ವ್ಯಾಪ್ತಿಗೆ ಬರಬಹುದು. ಪಶ್ಚಿಮ ನಿಗಮವು 110 ವಾರ್ಡ್ಗಳನ್ನು ಹೊಂದಿರುತ್ತದೆ. ಏಕೆಂದರೆ ಯಶವಂತಪುರ ವಿಸ್ತಾರವಾಗಿ ವ್ಯಾಪಿಸಿದ್ದು 10 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ರಾಜಾಜಿನಗರ, ಮಲ್ಲೇಶ್ವರಂ, ಮಹಾಲಕ್ಷ್ಮಿ ಲೇಔಟ್, ಗೋವಿಂದರಾಜ ನಗರ, ವಿಜಯನಗರ, ಬಸವನಗುಡಿ, ರಾಜರಾಜೇಶ್ವರಿ ನಗರ, ಪದ್ಮನಾಭನಗರ, ದಾಸರಹಳ್ಳಿ ಮತ್ತು ಯಶವಂತಪುರದ ಕೆಲವು ಭಾಗಗಳು ಸೇರಿವೆ. ಉತ್ತಮ ನಿಗಮವು 75 ವಾರ್ಡ್ಗಳನ್ನು ಹೊಂದಿರಲಿದ್ದು ಇವು ಯಲಹಂಕ, ಬ್ಯಾಟರಾಯನಪುರ, ಹೆಬ್ಬಾಳ, ಪುಲಕೇಶಿ ನಗರ, ಸರ್ವಜ್ಞ ನಗರ ಮತ್ತು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರಗಳ ಕೆಲವು ಭಾಗಗಳಲ್ಲಿ ಹರಡಿರುತ್ತದೆ. ದಕ್ಷಿಣ ನಿಗಮವು 9 ವಿಧಾನಸಭಾ ಕ್ಷೇತ್ರಗಳಲ್ಲಿ 90ರಿಂದ 100 ವಾರ್ಡ್ಗಳನ್ನು ಹೊಂದಿರುತ್ತದೆ. ಬಿಟಿಎಂ ಲೇಔಟ್, ಜಯನಗರ, ಬೊಮ್ಮನಹಳ್ಳಿ ಮತ್ತು ಬೆಂಗಳೂರು ದಕ್ಷಿಣ, ಯಶವಂತಪುರ, ಪದ್ಮನಾಭನಗರ, ಆರ್.ಆರ್. ನಗರ, ಮಹದೇವಪುರ ಮತ್ತು ಆನೇಕಲ್ನ ಕೆಲವು ಭಾಗಗಳನ್ನು ಸಹ ನಿಗಮದ ಮಿತಿಗೆ ಸೇರಿಸುವ ಚಾನ್ಸಸ್ ಇದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫಸ್ಟ್ ಐ ಟಿವಿ ನ್ಯೂಸ್.